ಏನಿಲ್ಲ, ಜಸ್ಟ್ ಫಾರ್ಮಾಲಿಟಿನ ಕಂಪ್ಲೀಟ್ ಮಾಡಿದ್ರು ಅಷ್ಟು ನಮ್ಮ ಇಂಡಿಯಾದವರು. ಗೊತ್ತಿತ್ತಲ್ಲಪ್ಪ ಯಾರು ಗೆಲ್ತಾರೆ ಅಂತ ಮ್ಯಾಚ್ಗಿನ ಮುಂಚೆನೇ ಗೊತ್ತಿತ್ತು. ಫೇವ್ರೇಟ್ಸ್, ಕ್ಲಿಯರ್ ಕಟ್ ಫೇವ್ರೇಟ್ಸ್ ಯಾರು ಅಂತಂದ್ರೆ ಇಂಡಿಯಾನೇ. ಇಲ್ಲೇನಾದ್ರು ಸ್ವಲ್ಪನಾದ್ರು ಹಂಗೆ ಹಿಂಗೆ ಕಾಂಪಿಟೇಷನ್ ಕೊಡ್ತಾರೆ ಅಂತಂದರೆ ಅದು ಸ್ವಲ್ಪ ಹೆವಿ ಅಂತ ಫೀಲ್ ಆಗ್ಬೋದು. ಕಾಂಪಿಟೇಷನ್ ಇಲ್ಲ, ಏನೂ ಇಲ್ಲ, ಅಲ್ಲಿ ಒಂಥರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳ್ಬೇಕಷ್ಟೇ. ಆದ್ರೂ ಇವತ್ತು ಸೆಕೆಂಡ್ ಮ್ಯಾಚ್ ಸಿಕ್ಕಾಪಟ್ಟೆ ಸೈಕಾಗಿದ್ದು. ಇಟಲಿ ಗೆದ್ಬಿಟ್ರು ಗುರು, ರೆಕಾರ್ಡ್ ಆಗೋಗ್ಬಿಟ್ಟೈತೆ ಇಟಲಿಗಲ್ಲಿ. ವೆರಿ ಫಸ್ಟ್ ಮ್ಯಾಚು ವರ್ಲ್ಡ್ ಕಪ್ಪಲ್ಲಿ ಗೆದ್ಬಿಟ್ಟವ್ರೆ ಅಲ್ಲಿ ಇಟಲಿಯವರು. ಗೆದ್ದೇ ಇರಲಿಲ್ಲ ವರ್ಲ್ಡ್ ಕಪ್ಪಲ್ಲಿ, ಇವಾಗ ಗೆದ್ಬಿಟ್ಟವ್ರೆ ವರ್ಲ್ಡ್ ಕಪ್ಪಲ್ಲಿ. ವರ್ಲ್ಡ್ ಕಪ್ಪಲ್ಲಿ ಒಂದು ಮ್ಯಾಚ್ ಗೆದ್ವಿ ಅಂತ ಹೇಳ್ಕತ್ತಾರೆ, ಹೆಮ್ಮೆಯಿಂದ ಹೇಳ್ಕಂತಾರೆ ಇಟಲಿಯವರು. ನೇಪಾಳದವರು ಗುರು ಸೋತಿರೋದು ಜಸ್ಟ್ 120+ ಏನೋ ಹೊಡಿತಾರೆ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು. ನೇಪಾಳದವರು ಇಂಗ್ಲೆಂಡ್ ಅವ್ರಿಗೆ ಕ್ವಾಟ್ಲೆ ಕೊಟ್ಬಿಟ್ರು ಫಸ್ಟ್ ಮ್ಯಾಚಲ್ಲಿ. ಇಲ್ಲಿ ನೋಡ್ತಾವ ಅಂತಂದರೆ ಹಿಂಗೆ ಕಾಲೆತ್ಕೊಂಡ್ಬಿಡೋದ, ಅದು ಇವ್ರ ಮೇಲೆ, ಇಟಲಿಯವ್ರ ಮೇಲೆ ಕಾಲೆತ್ಕೊಂಡ್ಬಿಡೋದ. ಬ್ಯಾಟಿಂಗೇ ಆಡಲಿಲ್ಲ ಅಲ್ಲಿ ನೆಟ್ಟಿಗಲ್ಲಿ. ಬಿಡಿ, ಆ ಮ್ಯಾಚ್ ಆ ಕಡೆ ಇಟ್ಬಿಡೋಣ. ಒಟ್ಟಲ್ಲಿ ನಾನು ಇವತ್ತು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಇದು ಬಿಗ್ಗೆಸ್ಟ್ ಅಪ್ಸೆಟ್. ಹಂಗೆ ನೋಡೋಕೆ ಹೋಯ್ತು ಅಂದ್ರೆ ನೇಪಾಳದವರು ಇವಾಗ ಆಡ್ತಿರೋಂಥ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ನೋಡ್ತು ಅಂತಂದರೆ, ಸೋತಿರೋದು ನೋಡ್ತು ಅಂತಂದರೆ, ಅದು ಇಂಗ್ಲೆಂಡಿಗೆ ಕ್ವಾಟ್ಲೆ ಕೊಟ್ಟು ಇಲ್ಲಿ ಬಂದು ಸೋತಿರೋದು ನೋಡ್ತು ಅಂತಂದರೆ ಇದು ಖಂಡಿತ ಒಂಥರ ಅಜೀಬ್ ಆಗುವಂಥದ್ದನ್ನೇ ನೇಪಾಳ್ಗೆ. ಯಾಕಂದರೆ ಅವರ ಫ್ಯಾನ್ಸ್ ಇಲ್ಲಿ ಬರೋವಂಥ ಕ್ರೌಡೆಲ್ಲ ನೋಡ್ತು ಅಂತಂದರೆ ಅವ್ರು ಗೆಲ್ಲಬೇಕಾಗಿತ್ತು, ಅದು ಇಟಲಿ ಮೇಲೆ ಸೋಲಬಾರ್ದಾಗಿತ್ತು, ಸೋತಿದ್ದಾರೆ. ಸೊ ಅದು ಬಿಗ್ಗೆಸ್ಟ್ ಅಪ್ಸೆಟ್ ಇವತ್ತಿನ ದಿನದಲ್ಲಿ ನೋಡ್ತು ಅಂತಂದರೆ. ಸೊ ಓಕೆ, ಅದು ಬಿಟ್ಟು ಈ ಮ್ಯಾಚ್ ನೋಡ್ತು ಅಂದರೆ ಜಸ್ಟ್ ಇಂಡಿಯಾ ಫಾರ್ಮಾಲಿಟೀಸ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು. ಅದೇ ಮಾರ್ಜಿನ್ ಎಷ್ಟು ಗೆಲ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ, ಅದು ಇವಾಗ ಗೊತ್ತಾಯಿತು ಅಷ್ಟೇ. 93 ರನ್ಗಳ ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿ, ಹೆವಿ ಹ್ಯೂಜ್ ಮಾರ್ಜಿನು. ಈ ರನ್ ರೇಟ್ ಪುಷ್ ಆಯಿತು ಅಷ್ಟೇ ನಮ್ಮದು. ಇನ್ನೇನಲ್ಲಿ ಎಲ್ಲ ಮ್ಯಾಚ್ನ ಗೆಲ್ಲೋ ಥರ ಕೇಪಬಿಲಿಟಿ ಇದೆ ಅಲ್ಲಿ ನಮಗೆ. 4 ಮ್ಯಾಚ್ನ ಗೆಲ್ಲೋಂಥ ಕೇಪಬಿಲಿಟಿ ಇದೆ ನಮಗೆ. ಏನು ಪಾಕಿಸ್ತಾನದವ್ರು ಏನು ದೊಡ್ಡ ಪುಡಾಂಗಳವರು, ಅವ್ರಿಗೂ ಕೊಟ್ಟು ಕಳಿಸ್ಬೇಕು. ಇವತ್ತು ಟಾಸ್ ಗೆಲ್ತಾರೆ ನಮೀಬಿಯಾದವರು, ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಂಗೆ ಇಂಡಿಯನ್ ಟೀಮು ಬ್ಯಾಟಿಂಗು. ನಾನು ಅನ್ಕೊಂಡಿದ್ದೆ ಇವತ್ತು ಇಂಡಿಯನ್ ಟೀಮು ಟಾಸ್ ಗೆದ್ರೂ ಕೂಡ ಬೌಲಿಂಗ್ ಆಯ್ಕೆ ಮಾಡ್ಕೊಬೋದು ಅಂತ ಅನ್ಕೊಂಡಿದ್ದೆ. ಯಾಕಂದರೆ USA ಸ್ವಲ್ಪ ಅನುಭವಿಸಿದ್ರಲ್ಲಪ್ಪ, ಪವರ್ ಬುಡಕ್ಕೆ ಬರ್ಸ್ಕೊಂಡ್ಬಿಟ್ಟಿದ್ರಲ್ಲ, ಅದರಿಂದ ಬೌಲಿಂಗ್ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಇವತ್ತು 2 ಚೇಂಜ್ ಮಾಡ್ಕೊಂಡ್ಬಂದಿದ್ದು, ಬುಮ್ರಾ ಎಂಟ್ರಿ ಕೊಟ್ಟಿದ್ದು 11ಗೆ, ಆ್ಯಂಡ್ ಈ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇತ್ತು ಸಂಜು ಸ್ಯಾಮ್ಸನ್ ಎಂಟ್ರಿ ಕೊಡ್ತಾರೆ ಅಂತ, ಆ್ಯಂಡ್ ಆ ಚೇಂಜನ್ನು ಕೂಡ ಆಯಿತು. ಸಂಜು ಅಣ್ಣ ಏನಣ್ಣ ನೀನು, ಏನು ಆ ಓವರಲ್ಲೇ ಇಡಬೇಕಾ, ಬತ್ತೀನ ಅಲ್ಲಿ ಆ ಓವರಲ್ಲೇ ಹಚ್ಬೇಕಾ ಎಲ್ಲನೂ, ಏನು ಅದೇ ಓವರಲ್ಲಿ ಹೊಡೆಯೋಕೆ ಹೋಗೋದು ಯಪ್ಪ. ಬಂದೈತೆ ಗುರು 2 6 1 4 ಎಲ್ಲ ಹೊಡೆದವ್ರಲ್ಲಿ. ಅದೇ ಓವರಲ್ಲಿ ಏನಾಗೈತೆ ಸಂಜು ಸ್ಯಾಮ್ಸನ್ಗೆ, ಏನು ಅಷ್ಟು ಹೊಡೆದ್ರಪ್ಪ ಶಾರ್ಟ್ ಕಂಟ್ರೋಲಲ್ಲಿ ಇರಬೇಕು ತಾನೆ, ಏನು ಹೊಡಿಲೋ ಬೇಡವ ಅಂತ ಹೊಡಿತಾವ್ರ ಆ ಶಾರ್ಟ್ನ ಅಲ್ಲಿ. ಎಷ್ಟು ಸಖತ್ತಾಗಿ ಆಡ್ತಿರು ಗುರು ಸಂಜು ಸ್ಯಾಮ್ಸನು. ಅಲ್ಲಿವರೆಗೂ ಕೂಡ ಏನು ಜ್ಯೂಸ್ ಹೋದಂಗೆ ಹೋಗೋದು ಗುರು. 6 ಹೊಡಿತು ಅಂತಂದರೆ ನೋಡೋಕ್ಕೆ ಒಂಥರ ಚಂದ ಸಂಜು ಸ್ಯಾಮ್ಸನ್ ಹೊಡಿಯೋ ಫುಲ್ ಶಾಟ್ಗಳೆಲ್ಲ ನೋಡ್ತು ಅಂತಂದರೆ. ಬಟ್ ಅದೊಂದು ಫ್ಲಿಕ್ಕೂ ಅಲ್ಲ, ಪಿಕಪ್ಪು ಅಲ್ಲ, ಆ ಥರ ಒಂಥರ ಆಫ್ ವಾಟೆಡ್ ಶಾಟ್ನ ಹೊಡಿಯೋದಕ್ಕೆ ಹೋಗ್ಬಿಟ್ಟು ಅದೇ ಓವರಲ್ಲಿ ತಗಲಾಕೊಂಡಿದ್ದು. ಅಲ್ಲ ಗುರು, ಅಷ್ಟು ಕಾನ್ಫಿಡೆನ್ಸ್ ಬಂದಿತ್ತಲ್ಲ ಅಲ್ಲಿ. 2 6 ಬಂದಿತ್ತು, 1 4 ಬಂದಿತ್ತು, ಕಾನ್ಫಿಡೆನ್ಸ್ ಬೂಸ್ಟಪ್ ಆಗಿತ್ತು. ಅದೇ ಓವರಲ್ಲಿ ಹೊಡೆಯೋಕೆ ಹೋಗೋರೆ ಅಲ್ಲಿ ತಲೆಕೆಟ್ಟವ್ರ ಥರ ಹೊಡೆದ್ರು ಹೊಡಿಲಿ, ಆಫ್ ವಾಟೆಡಾಗಿ ಏನೋ ಸುಮ್ಮನೆ ಬ್ಯಾಟ್ ಏನಾದ್ರು ಸ್ವಲ್ಪ ಫ್ಲೋ ಕೊಟ್ಟಿತ್ತು ಅಂದರೆ ಖಂಡಿತ ಕ್ಲಿಯರೇ ಆಗಿಬಿಟ್ಟಿರೋದು. ಆಫ್ ವಾಟೆಡಾಗಿ ಹೊಡೆದ್ಬಿಟ್ಟು ತಗಲಾಕೊಂಡ್ರು. 20+ ರನ್ನ ಹೊಡೆದಿದ್ದಾರೆ. ನಾವೇನೋ ಇವತ್ತು ಪಕ್ಕ ಸಂಜು ಸೆಂಚುರಿ ಇಳಿಸ್ತಾರೆ ಅಂತ ಅಂದ್ಕೊಂಡ್ವಿ. ಹೊಡೆದಿದ್ದು ನೋಡ್ತು ಅಂದರೆ 2 6 1 4 ಎಲ್ಲ ಬಂದಿದ್ದು ನೋಡ್ತು ಅಂದರೆ ಓವರಲ್ಲಿ ಸ್ಟಾರ್ಟ್ ಮಾಡಿದ್ದು ಇವರು ಸಂಜು ಸ್ಯಾಮ್ಸನ್ನು. ಅಲ್ಲಿವರೆಗೂ ಸೈಲೆಂಟ್ ಆಗಿದ್ದಂಥ ಇಶಾನ್ ಕಿಶನ್ ಅದನ್ನು ಕನ್ವರ್ಟ್ ಮಾಡ್ತಾರೆ. ಔಟ್ ಆದ ನಂತರ ಬೊಬ್ಬರಿಯಾಗಿ ಬರ್ತಾರೆ. ಯಪ್ಪ ಆ ಸ್ಮಿಟ್ಟಿಗೆ ಏನು ಹಾಕೊಂಡು ಇಟ್ಟು ಥರ ಹಂಗೆ ರುಬ್ಬಾಕ್ಬಿಟ್ರು. ಹಂಗೇನೆ ತಟ್ಟಿದ್ರು. ಪವರ್ ಪ್ಲೇಯ ಲಾಸ್ಟ್ ಓವರ್ 28 ರನ್ನ ತಟ್ಟಿದ್ರು ಗುರು. 86 ರನ್ನು ಇಂಡಿಯಾ ಪವರ್ ಪ್ಲೇ ಎಂಡ್ ಆಗೋಷ್ಟು 1 ವಿಕೆಟ್ನ ಕಳ್ಕೊಂಡು 86 ರನ್ನು, 28 ರನ್ನು ಆ ಓವರಲ್ಲೇ ಬಂದ್ಬಿಡ್ತು. ಆ ಓವರು ಎಷ್ಟು ಇವತ್ತು 58 ರನ್ನ ಹೊಡೆಸ್ಕೊಂಡವ್ರೆ ಅವರು. ಸ್ಮಿಟ್ 48 ಹೊಡೆಸ್ಕೊಂಡವ್ರೆ. ಅದರೆಲ್ಲ 28 ರನ್ನು ಅದೇ ಓವರಲ್ಲೇ ಬಂದ್ಬಿಟ್ಟಿತ್ತು. ಅದಾದ್ಮೇಲೆ ಕಂಟ್ರೋಲಿಗೆ ತೊಗೊಂಡ್ರು. ಬಟ್ ಸೀರಿಯಸ್ಲಿ ಸರ್ಸರಿಯಾಗಿ ಹಾಕ್ಬಿಟ್ರು ಗುರು. 4 6 ಇವ್ರು ಹೊಡೆದಿರೋದು 5 6 ಹೊಡೆದಿದ್ದಾರೆ ಇಶಾನ್ ಕಿಶನ್. ಅದ್ರಲ್ಲಿ 4 6 ಒಬ್ಬರು ಪ್ಲೇಯರ್ಗೆ ಹೊಡೆದಿದ್ರು, ಒಂದೇ ಓವರ್ಲೇನೆ ಹೊಡೆದಿದ್ದಾರೆ. ಇಟ್ಬಿಟ್ರು ಹಂಗೇನೆ. 60+ ರನ್ನ ಹೊಡೆದಿದ್ದಾರೆ. ಎಷ್ಟು 20 ಬಾಲಿಗೆ ಬಂದಂಥ 50 ಗುರು. ಸೈಕಾಗಿ ಆಡಿದ್ದಾರೆ ಇವತ್ತು ಇಶಾನ್ ಕಿಶಾನು. ನೋಡಿ ಇವತ್ತು ಹೆಂಗಿತ್ತು ಅಂತಂದರೆ, ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಸಂಜು ಸ್ಯಾಮ್ಸನ್ ಇಶಾನ್ ಕಿಶನ್ ಇಬ್ಬರು ನಡ್ಕೊಂಡು ಬರ್ತಾಯಿದ್ರು. ಅವ್ರವ್ರ ಮಧ್ಯೆನೇ ಕಾಂಪಿಟೇಷನು ಅಲ್ಲಿ. ಇವತ್ತು ನಾನು ಸಖತ್ತಾಗಿ ಆಡ್ತೀನ, ನೀನು ಸಖತ್ತಾಗಿ ಆಡ್ತೀಯ ಗುರು ಅಂತ. ಯಾಕಂದರೆ ನೆಕ್ಸ್ಟ್ ಮ್ಯಾಚ್ ಬರೋರು ಇದ್ದಾರೆ ಅಲ್ಲಿ, ಅಭಿಷೇಕ್ ಶರ್ಮಾ. ಇಲ್ಲಿ ಯಾರು ಆಡ್ತಾರೆ ಅನ್ನೋ ಥರ ಒಟ್ಟಲ್ಲಿ ಅವ್ರು ಇಬ್ಬರಲ್ಲಿ ಯಾರು ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಾರೋ ಅವರು ನೆಕ್ಸ್ಟ್ ಮ್ಯಾಚ್ಗೆ ಅವಕಾಶ ತಗೊಳ್ಳೋಂಥ ಚಾನ್ಸಸ್ ಇತ್ತು. ಅದರಲ್ಲಿ ಇಶಾನ್ ಕಿಶನ್ ಗೆದ್ದರು. ಆಬ್ವಿಯಸ್ಲಿ ನೆಕ್ಸ್ಟ್ ಮ್ಯಾಚು ಇಶಾನ್ ಕಿಶನ್ ಆಡಬೇಕಾಗುತ್ತೆ. ಸಂಜು ಸ್ಯಾಮ್ಸನ್ಗೆ ಅವಕಾಶ ಸಿಗೋದಿಲ್ಲ. ಇಲ್ಲಾರೋ ಸಂಜು ಅಣ್ಣ ಥರ ಪುಡಾಂಗ್ ಥರ ಆಡಿತ್ತು ಅಂತಂದಿದ್ರೆ, ಇಶಾನ್ ಕಿಶನ್ಗೆ ಕಾಂಪಿಟೇಷನ್ ಕೊಟ್ಕೊಂಡು ಆಡಿತ್ತು ಅಂತಂದರೆ ಖಂಡಿತ ಇದು ಎವಿಡೆಂಟಾಗಿ ಕಾಣ್ತಾ ಇತ್ತು ಇವರಿಬ್ಬರ ಮಧ್ಯೆ ಇವಾಗ ಕಾಂಪಿಟೇಷನ್ ಇದೆ ಅಂತ. ಸ್ವಲ್ಪ ಪ್ರೂವ್ ಮಾಡ್ಕೊಂಡಿದ್ದು ಇಶಾನ್ ಕಿಶನು. ಸಂಜು ಅಣ್ಣ ಕೂತ್ಕೊಬೇಕು ಸೈಲೆಂಟಾಗಿ ಹೋಗ್ಬಿಟ್ಟಲ್ಲಿ. ಯಾಕಂದರೆ ರನ್ಸ್ ಬಂತು, ಅದನ್ನು ಕನ್ವರ್ಟ್ ಮಾಡಲಿಲ್ಲ. ಸ್ಟಾರ್ಟ್ ಸಿಕ್ತು, ಅದನ್ನು ಕನ್ವರ್ಟ್ ಮಾಡಲಿಲ್ಲ. ಕನ್ವರ್ಟ್ ಯಾರು ಮಾಡಿದ್ರು ಅನ್ನೋದು ಕೇಳ್ತಾರೆ ಅಷ್ಟೇ ಇಲ್ಲಿ ಇವಾಗ. ಹೌದು, ಸಖತ್ತಾಗಿ ಆಡ್ರು ಇಶಾನ್ ಕಿಶನ್, ಖಂಡಿತ ಕ್ರೆಡಿಟ್ ಕೊಡಬೇಕು. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಸ್ಪಿನ್ನರ್ಗೆ ಕಾಲಲ್ಲಿ ಎಗ್ರಸ್ ಮುಂದಕ್ಕೆ ಬಂದ್ಬಿಟ್ಟು ಹೊಡೆಯೋಕ್ಕೆ ಹೋಗ್ಬಿಟ್ಟು ಸ್ಟಂಪ್ ಔಟ್ ಆಗಿದ್ದು. ಪರವಾಗಿಲ್ಲ, ಕೆಲವೊಂದು ಮ್ಯಾಚ್ ಈ ಥರ ಆಗ್ತವೆ.
ಎಲ್ಲ ಮ್ಯಾಚು ಸೂರ್ಯ ಅಣ್ಣನೇ ನಿಂತ್ಕೊಂಡು ಆಡಬೇಕು ಅಂತ ಏನಿಲ್ವಲ್ಲ, USA ಮೇಲೆ ಆಡಿದ್ರಲ್ಲ ಸಾಕು, ಅಂದರೆ ನೆಕ್ಸ್ಟ್ ಮ್ಯಾಚ್ ಆಡಬೇಕು. ಬಟ್ ಈ ಮ್ಯಾಚ್ ಬೇರೆಯವರೆಲ್ಲ ಕನ್ವರ್ಟ್ ಮಾಡಿದ್ರು, ಸಖತ್ತಾಗಿ ಆಡಿದ್ರು. ಹಾರ್ದಿಕ್ ಪಾಂಡ್ಯ ಬಂದ್ಬಿಟ್ಟು ಆಡಿದ್ದು, ಬಾಟಮರು ಕೂಡ ನಿಂತ್ಕೊಂಡಿದ್ರು. ಬಟ್ ಒಂದು ಮೆಚ್ಕೊಬೇಕಾಗಿರೋ ನಮೀಬಿಯಾ ಸೈಡ್ದು ಏನು ಅಂತಂದರೆ, ಲಾಸ್ಟ್ 4 ಓವರು ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡಿಬಿಟ್ರು. ನಮ್ಮ ಇಂಡಿಯಾದ ಸ್ಕೋರು ಎಷ್ಟು 16 ಓವರೇನೋ ಇತ್ತು, 16 ಓವರ್ಗೆ 185 ಇತ್ತು ಸ್ಕೋರ್ ನಮ್ಮದು. ಲಾಸ್ಟ್ 4 ಓವರ್ ಹಂಗೆ ನೋಡೋಕೆ ರನ್ನೇ ಬಂದಿಲ್ಲ. ಇನ್ಫ್ಯಾಕ್ಟ್ ಲಾಸ್ಟ್ 2 ಓವರು ರನ್ನೇ ಬಂದಿಲ್ಲ ನಮಗೆ. ಆ ರೇಂಜಿಗೆ ತಿನ್ಸ್ಬಿಟ್ರು. ಎರಾಸ್ಮಸ್ ಎಂಥ ಬೌಲಿಂಗ್ ಮಾಡಿರೋದು ಇವತ್ತು, 20 ರನ್ ಕೊಟ್ಟಿದ್ದಾರೆ 4 ಓವರ್ ಬೌಲಿಂಗ್ ಮಾಡಿಬಿಟ್ಟು. ಏನು ಗುರು ಬೌಲಿಂಗ್ ಮಾಡ್ತಿರೋದು ಎರಾಸ್ಮಸ್ಸು, ಆ ತಿಲಕ್ ವರ್ಮಾಗಿ ಬೌಲಿಂಗ್ ಸಿಗ್ತಾರೆ, ಅಂಪೈರ್ ಪಕ್ಕದಲ್ಲಿ ನಿಂತ್ಕೊಂಡು ಎಸಿತಾರೆ ಗುರು ಬಾಲ್ನ. ನಿಜ ಇದು ಒಂಥರ ಇದಕ್ಕೆ ನಗಬೇಕೋ ಏನು ಅಂತ ಗೊತ್ತಾಗ್ಲಿಲ್ಲ. ಅಲ್ಲಿ ವಿಕೆಟ್ ಬೇರೆ ಬೀಳ್ತೈತೆ ಬಾಲ್ಗೆ, ಅಂಪೈರ್ ಪಕ್ಕದಲ್ಲಿ ಹಿಂದೆಯಿಂದ ಬೌಲಿಂಗ್ ಮಾಡಿದ್ರು. ಕ್ರೀಸ್ ಎಲ್ಲೋ ಐತೆ, ಕ್ರೀಸ್ ಇನ್ನೊಂದು 10-15 ಅಡಿ ಐತೆ ಅಲ್ಲಿ, ಅಷ್ಟು ದೂರದಿಂದ ನಿಂತ್ಕೊಂಡು ಎಸಿತಾವ್ರು ಬಾಲ್ನ. ಸೊ ಆ ಲಾಂಗ್ ಲೆಂತಲ್ಲಿ ಎಸಿದ್ರು ಕೂಡ ವಿಕೆಟ್ ಗೆಲ್ಬಿಟ್ರಲ್ಲ ಅಲ್ಲಿ ತಿಲಕ್ ವರ್ಮಾ, ಲಾಂಗ್ ಆಫ್ ಕೊಡ್ಬಿಟ್ಟು ಪಟ್ಟನಂಗೆ. ಹೆಂಗೆ ಬೌಲಿಂಗ್ ಮಾಡಿದ್ದೀವಿ ಇವತ್ತು ಎರಾಸ್ಮಸ್ಸು. ಈ ಕಡೆಯಿಂದ ಅಂಡರಾಮು ಹಾಕ್ತಾರೆ, ಅಪ್ಪರಾಮು ಹಾಕ್ತಾರೆ, ಅಂಪೈರ್ ಹಿಂದೆಯಿಂದನೂ ಹಾಕ್ತಾರೆ, ಅಂಪೈರ್ ಮುಂದೆಯಿಂದನೂ ಹಾಕ್ತಾರೆ. ಆದ್ರೂ ಕೂಡ 4 ವಿಕೆಟ್ ಬಿದ್ದೈತಿಲ್ಲ ಗುರು. ಒಂಥರ ಕಾಮಿಡಿ ಥರ ಬೌಲಿಂಗ್ ಮಾಡಿದ್ರು ಕೂಡ ಸ್ಕಿಲ್ನ ತೋರಿಸಿದ್ರು. ಅವರ ವೇರಿಯೇಷನ್ ಇದೆ ಅಂತಲೇ ತೋರಿಸ್ಬಿಟ್ರು. 4 ವಿಕೆಟ್ ಬಿದ್ದಿರೋದವ್ರಿಗೆ ಎರಾಸ್ಮಸ್ಗೆ. ಬ್ಯಾಟಿಂಗಲ್ಲಿ ಅಷ್ಟು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ, ಬಟ್ ಬೌಲಿಂಗಲ್ಲಿ 4 ವಿಕೆಟ್ ಮೆಚ್ಕೊಳ್ಳೇಬೇಕು ಅವ್ರು ಕೊಟ್ಟಂಥ ಪರ್ಫಾರ್ಮೆನ್ಸ್ಗೆ. ಯಾಕಂದರೆ ಒಂಥರ ಕಂಟ್ರೋಲ್ ಮಾಡಿದ್ದವ್ರನ್ನೇ ಇನ್ನಿಂಗ್ಸ್ನ. ನಾವೆಲ್ಲೋ ತೊಗೊಂಡು ಹೊರಟೋಗ್ತಿದ್ವಿ, ಅದನ್ನು ಕಂಟ್ರೋಲ್ ಮಾಡಿ ಹಿಡಿದಿಟ್ಟು ಎಳೆದ್ರು ಗೇಮ್ನ. ಆಬ್ವಿಯಸ್ಲಿ ಮೆಚ್ಕೊಳ್ಳೇಬೇಕಾಗಿರೋದು ಇವರು ಶಿವಮ್ ದುಬೆ ಅವ್ರು ಬಂದ್ಬಿಟ್ಟು ಬಾಟಮಲ್ಲಿ ಸರಿಯಾಗಿ ಹೊಡಿತಾರೆ ಹಾರ್ದಿಕ್ ಪಾಂಡ್ಯ ಅವ್ರ ಜೊತೆಗೆ. ಹಾರ್ದಿಕ್ ಪಾಂಡ್ಯ ಅವ್ರು ಔಟ್ ಆಗ್ತಿದ್ದಂಗೆ ರಿಂಕು ಸಿಂಗ್ ಬರ್ತಾರೆ, 6 ಬಾಲಿಗೆ 1 ರನ್ನು. ಅಲ್ಲಿ ಇವ್ರನ್ನ ಬೇರೆ ರನ್ಔಟ್ ಮಾಡಿಸ್ತಾರಲ್ಲಿ, ಶಿವಮ್ ದುಬೆನ ಬೈಕೊಂಡು ಹೋಗ್ತಾರೆ ಶಿವಮ್ ದುಬೆ ಅಲ್ಲಿ. ಆಮೇಲೆ ಬಂದ್ಬಿಟ್ಟು ಮತ್ತೆ ಔಟ್ ಆಗ್ತಾರಲ್ಲಿ ರಿಂಕು ಸಿಂಗ್ 2 ಮ್ಯಾಚನ್ನು ಕೂಡ ರನ್ ಬಂದಿಲ್ಲ. ಈ ವರ್ಲ್ಡ್ ಕಪ್ಪಲ್ಲಿ ಯಾಕೆ ರನ್ಸ್ ಬರ್ತಾ ಇಲ್ಲ ರಿಂಕು ಸಿಂಗಿಗೆ. ಒಂದು ಸ್ವಲ್ಪ ಟೈಮ್ನ ತೊಗೊತಿದ್ರೆ, ಆ ಒಂದು ಟೈಮಲ್ಲಿ ಟೈಮ್ ತೊಗೊಳ್ಳೋಂಥ ಟೈಮ್ ಅಲ್ಲ ಅಲ್ಲಿ. ಫಸ್ಟ್ ಮ್ಯಾಚ್ ನೋಡಿದ್ರೆ USA ಮೇಲೆ, ಅಲ್ಲೂ ಕೂಡ ಟೈಮ್ ತೊಗೊತಾರೆ ಬಂದ್ಬಿಟ್ಟು, ಇಲ್ಲೂ ಕೂಡ ಟೈಮ್ ತೊಗೊತಾರೆ. ಟೈಮ್ ತೊಗೊಳಂಗಿಲ್ಲ ಅಲ್ಲಿ, ಅವ್ರು ಬರೋಂಥ ಸಿಚುವೇಶನ್ ಆ ಥರ ಇರೋದಿಲ್ಲ ಅಲ್ಲಿ. ಬಂದವರು ಫಸ್ಟ್ ಬಾಲಲ್ಲೇ ಹೊಡಿಬೇಕು ಅಲ್ಲಿ, ಆ ಥರ ಸಿಚುವೇಶನ್ ಬರೋದವರು ಅಲ್ಲೇನು ಟೈಮ್ ತೊಗೊಳೋದಿಲ್ಲ ಬಂದ್ಬಿಟ್ಟು. ಸೊ ರಿಂಕು ಸಿಂಗ್ ಸ್ವಲ್ಪ ಡಿಸಪಾಯಿಂಟ್ ಮಾಡ್ತಿದ್ದಾರೆ ಅಂತ ಹೇಳಬೇಕು. ಅದು ಬಿಟ್ಟು ನೋಡ್ದು ಅಂದರೆ ಹಾರ್ದಿಕ್ ಪಾಂಡ್ಯ ಆಡೋದು, ಜೊತೆಗೆ ನಮ್ಮ ಇಶಾನ್ ಕಿಶನ್ ಆಡೋದು, ಸಮ್ ಮ್ಯಾಟ್ರಿಗೆ ಸಂಜು ಸ್ಯಾಮ್ಸನ್ ಆಡೋದನ್ನು ಕೂಡ, ಆ್ಯಂಡ್ ಶಿವಮ್ ದುಬೆ ಆಡೋದು, ಇದೆಲ್ಲ ನೋಡ್ತು ಅಂತಂದರೆ ಇಂಪ್ರೆಸಿವ್ ಬ್ಯಾಟಿಂಗು. ಬಟ್ ಕಂಟ್ರೋಲ್ ಸಿಕ್ಕಾಪಟ್ಟೆ ಸೈಕಾಗಿ ಹೇಳಿದ್ರು. 4 ಓವರು ಅಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರೆ ಬರಲಿಲ್ಲ ನಮಗೆ. ನಾವು ಅಂದ್ಕೊಂಡಿದ್ವಿ ಒಂದು 220 ಮೇಲೆ ಕ್ರಾಸ್ ಆಗುತ್ತೆ ಅಂತ, ಬಟ್ ಹಿಡಿದಿಟ್ರು. 210ಗೂ ಹೋಗಕ್ಕೆ ಬಿಡಲಿಲ್ಲ. ಲಾಸ್ಟ್ 2 ಓವರ್ ಆ್ಯಕ್ಚುಲಿ ಸಖತ್ತಾಗಿ ಬೌಲಿಂಗ್ ನಾವು ಮಾಡ್ತಾರೆ. ಸೊ ಇದನ್ನು 209 ರನ್ನು ಇದನ್ನು ಚೇಸ್ ಓನ್ ಮಾಡೋದಕ್ಕೆ ಅಂತ ಬಂದಂಥ ನಮೀಬಿಯನ್ ಟೀಮು ಓಪನರ್ಸ್ ಸಖತ್ತಾಗಿನ ಸ್ಟಾರ್ಟ್ ಕೊಡ್ತಾರೆ. ಫ್ರೈಲಿಂಗ್ ಮತ್ತು ಸ್ಟೀಮ್ ಕಾಂಪ್ ಇಬ್ಬರು ಓಪನರ್ಸು ಸಖತ್ತಾಗಿನ ಸ್ಟಾರ್ಟ್ ಕೊಡ್ತಾರೆ. ಇನ್ಫ್ಯಾಕ್ಟ್ ಫ್ರೈಲಿಂಗ್ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಕಾಣಿಸ್ಕೊಂತ ಇರ್ತಾರೆ. ಅವರು ಹರ್ಷದೀಪ್ ಸಿಂಗಿಗೆ ಔಟ್ ಆಗ್ತಾರೆ. ಇನ್ಫ್ಯಾಕ್ಟ್ ಅವರು 6 ಮೇಲೆ 6 ಇಡ್ತಾ ಇರ್ತಾರೆ. ಅದನ್ನೇ ನಾನು ಸ್ವಲ್ಪ ಆಕ್ಸಿಲರೇಟ್ ಮಾಡೋಣ ಅಂತ ತೊಗೊಂಡೋಗೋಣ ನೆಕ್ಸ್ಟ್ ಲೆವೆಲ್ಗೆ ಅಂತ ಹೋಗ್ತಾ ಇದ್ದಂಗೆ ಬೌಂಡ್ರಿನಲ್ಲಿ ಕ್ಯಾಚ್ ಕೂಡ ಔಟ್ ಆಗ್ತಾರೆ. ದುಬೆ ಹಿಡ್ಕೊಂತಾರೆ ಕ್ಯಾಚು. ಈ ಕಡೆಯಿಂದ ಸ್ಟೀಮ್ ಕಾಂಪ್ ಅವರು ಬೋಲ್ಡ್ ಆಗಿದ್ದು ವರುಣ್ ಚಕ್ರವರ್ತಿ ಅವ್ರಿಗೆ. ಎಲ್ಲನೂ ಕೂಡ ಕಂಟ್ರೋಲಲ್ಲೇ ಇರುತ್ತೆ. ವರುಣ್ ಚಕ್ರವರ್ತಿ ಯಾವಾಗ 8ನೇ ಓವರ್ ಬ್ಯಾಟ್ ಬೌಲಿಂಗಿಗೆ ಬರ್ತಾರೋ ಅಲ್ಲಿ ಎಲ್ಲ ಅಲ್ಲಾಡ್ಸ್ ಹಾಕ್ಬಿಡ್ತಾರೆ, ಛದ್ರ ಆಗೋಗ್ಬಿಡುತ್ತೆ ಅಲ್ಲಿಂದ. ನೆಕ್ಸ್ಟ್ ಓವರು 6ನೇ ಓವರ್ ಅಂತ ಕಾಣಿಸುತ್ತೆ, 6ನೇ ಓವರ್ 7ನೇ ಓವರ್ ಬೌಲಿಂಗ್ ಬಂದಿದ್ದು ವರುಣ್ ಚಕ್ರವರ್ತಿ ಅವರು. ಅದಾದ ನಂತರ ಅಕ್ಷರ್ ಪಟೇಲ್ ಅವರು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅವರು ಕಂಟಿನ್ಯೂಸ್ ಆಗಿ ವಿಕೆಟ್ಸ್ ಬಿದ್ದು ಅಲ್ಲಿ 3 ಓವರು ಅಲ್ಲಿ ಕೊಲಾಪ್ಸ್ ಆಗೋಗ್ಬಿಡ್ತಾರೆ. 7ನೇ ಓವರ್ 8ನೇ ಓವರ್ ಕೂಡ ಕಂಟ್ರೋಲಲ್ಲಿ ಇರುತ್ತೆ. 8ನೇ ಓವರ್ಗೆ ಎಷ್ಟಿರುತ್ತೆ ಇವ್ರದ್ದು ಟೋಟಲು ಅರೌಂಡ್ ಎಷ್ಟು 75-76 ಇರುತ್ತೆ 8ನೇ ಓವರ್ಗೆ. ಸೊ ಕಂಟ್ರೋಲಲ್ಲೇ ಇರ್ತಾರೆ. ಬಟ್ ಅಲ್ಲಿ ಯಾವಾಗ 4 ವಿಕೆಟ್ ಪಟ ನಂಗೆ ಬಿದ್ದು ಸ್ಪಿನ್ನರ್ಸ್ಗಳು ಡಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ವರುಣ್ ಚಕ್ರವರ್ತಿ 2 ಬೋಲ್ಡ್ ಮಾಡ್ತಾರೆ ಅಲ್ಲಿ. ಇನ್ಫ್ಯಾಕ್ಟ್ ಎರಾಸ್ಮಸ್ಸು ಕೂಡ ಔಟ್ ಆಗೋಗ್ಬಿಡ್ತಾರೆ ಅಕ್ಷರ್ ಪಟೇಲ್ಗೆ. ಎಲ್ಲ ಪಟ್ ನಂಗೆ ಬಿದ್ದಿದ್ದು. ಸ್ಮಿತ್ ಅವರ ವಿಕೆಟು ಕೂಡ ಅವರು ಕೂಡ ಬೋಲ್ಡ್ ಆಗೋಗ್ಬಿಡ್ತಾರೆ ವರುಣ್ ಚಕ್ರವರ್ತಿ ಅವ್ರಿಗೆ. ನಿಕೋಲ್ ಅವರು ಕೂಡ ಔಟ್ ಆಗಿದ್ದು. ಸೊ ಇಬ್ಬರು ಕೂಡ ಒಂಥರ ಕ್ಲೂಲೆಸ್ ಆಗೋಗ್ಬಿಡ್ತಾರೆ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಓಪನರ್ ಆಗಿರೋರು ಜೊತೆಗೆ ಸ್ಮಿತ್ ಅವರು ಇಬ್ಬರು ಕೂಡ ಬೋಲ್ಡ್ ಆಗಿದ್ದು ವರುಣ್ ಚಕ್ರವರ್ತಿ ಅವ್ರಿಗೆ. ಕ್ರೇಜಿ ಬೌಲಿಂಗ್ ಅಂತ ಹೇಳಬೇಕು ವರುಣ್ ಚಕ್ರವರ್ತಿ ಅವರಿಂದ. ಆ್ಯಂಡ್ ಅಕ್ಷರ್ ಪಟೇಲ್ ಕೂಡ 2 ವಿಕೆಟ್ ಇವತ್ತು ಬೌಲಿಂಗ್ ಮಾಡೋರು ಎಲ್ಲರಿಗೂ ಕೂಡ ವಿಕೆಟ್ ಬಿದ್ದಿದೆ ಹಂಗೆ ನೋಡೋಕೆ ಹೋದ್ರೆ ಇಂಡಿಯಾ ಕಡೆ. ಬುಮ್ರಾ ಅವ್ರಿಗೆ ವಿಕೆಟ್ ಬಿದ್ದಿಲ್ಲ ಅಂತ ಅನ್ಕೊಂಡು ಕೂತ್ಕೊಂತಿದ್ವಿ. ಬಟ್ ಲಾಸ್ಟಿಗೆ ಅವ್ರಿಗೂ ವಿಕೆಟ್ ಬಿದ್ದುಬಿಡ್ತು, ಬುಡ ಹೊಡೆದ್ಬಿಟ್ರು ಹಂಗೆ ಬುಮ್ರಾ ಅವರು. ಹಾರ್ದಿಕ್ ಪಾಂಡ್ಯ ಜಸ್ಟ್ ಫಿನಿಶ್ ಮಾಡ್ಕೊಂಡು ಕೊಡಬೇಕಾಗಿತ್ತು, ಅವ್ರಿಗೂ ವಿಕೆಟ್ ಬಿದ್ದಿರಲಿಲ್ಲ. ಅಲ್ಲಿ ಬಾಟಮಲ್ಲಿ ಎಗರಿಸ್ಬೇಕಾಗಿತ್ತು ಅಷ್ಟೇ 2 ವಿಕೆಟ್ನ. ಅವ್ರಿಗೂ ಒಂದು 2 ವಿಕೆಟು. ವರುಣ್ ಚಕ್ರವರ್ತಿ ಸೈಕ್ ಬೌಲಿಂಗ್ ಮಾಡಿದ್ದಾರೆ. ಆ್ಯಂಡ್ ಅಕ್ಷರ್ ಪಟೇಲ್ ಒಬ್ವಿಯಸ್ಲಿ ಏನಂತ ಹೇಳ್ಕೊಳ್ಳೋಂಥದ್ದು ಏನು ಇಲ್ಲಿ ಏನು ದೊಡ್ಡ ಇವ್ರ ಮೇಲೆ ಗೆದ್ದುಬಿಟ್ಟಿದ್ದೀವಿ ಅಂತ ಅಲ್ಲ, ಬಟ್ ಅವ್ರ ಕರ್ತವ್ಯನ ಅವ್ರು ಮಾಡಿದ್ದಾರೆ ಅಷ್ಟೇ. ಫಾರ್ಮ್ಯಾಲಿಟೀಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಜಸ್ಟ್ ಫಾರ್ಮ್ಯಾಲಿಟಿ ಇದು. ಎಷ್ಟು ರನ್ ಮಾರ್ಜಿನ ವಿಕ್ಟ್ರಿ ಆಗುತ್ತೆ ಅಂತ ನಮಗೊಂದು ಕ್ವಶನ್ ಇತ್ತು, ಅದು ನಮಗೆ ಇವಾಗ ಸಿಕ್ಕಿದೆ. 93 ರನ್ ಮಾರ್ಜಿನು. ಆ್ಯಂಡ್ ನೆಟ್ ರನ್ ರೇಟ್ ಖಂಡಿತ ಒಬ್ವಿಯಸ್ಲಿ ಇಂಕ್ರೀಸ್ ಆಗಲೇಬೇಕು ಆಗಿದೆ. ಫಸ್ಟ್ ಮ್ಯಾಚಲ್ಲೇ ನಾವು ಅಂಥ ಎಕ್ಸ್ಪೆಕ್ಟೇಷನ್ ಮೀರಿಸೋವಂಥ ರನ್ ರೇಟಲ್ಲಿ ಗೆದ್ದಿರಲಿಲ್ಲ. ಬಟ್ ಈ ಮ್ಯಾಚು ಎಕ್ಸ್ಪೆಕ್ಟೇಷನ್ ಮೀರಿಸೋವಂಥ ಅಥವಾ ಮ್ಯಾಚ್ ಮಾಡೋವಂಥ ಒಂದು ರನ್ ರೇಟಲ್ಲಿ ಗೆದ್ದಿದ್ದೀವಿ. ಬಟ್ ಒಂದು ನೆಗೆಟಿವ್ ಆಗಿದ್ದೇನು ಅಂತಂದರೆ ನಾವು ರನ್ ಹೊಡೆಯೋಕ್ಕಾಗಲಿಲ್ಲ ಡೆತ್ ಓವರ್ಸಲ್ಲಿ. ಅದೊಂದು ಸ್ವಲ್ಪ ನೆಗೆಟಿವು.
ಅದೊಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಂತು ಅಂತಂದರೆ ನೆಕ್ಸ್ಟ್ ಮ್ಯಾಚಿಂದ ಅದೇ ರಿಂಕು ಸಿಂಗ್ ಸ್ವಲ್ಪ ಬಂದ್ಬಿಟ್ಟು ರನ್ಸ್ ಹೊಡಿಬೇಕು ಫಸ್ಟ್ ಬಾಲಿಂದನೇ ಸ್ಟ್ರೈಟ್ ಅವೇ ಅಗ್ರೆಸಿವ್ ಅಪ್ರೋಚಲ್ಲಿ ಸ್ಟಾರ್ಟ್ ಮಾಡ್ತು ಅಂತಂದರೆ ಅದೊಂದು ಸ್ವಲ್ಪ ಕರೆಕ್ಷನ್ ಆಯಿತು ಅಂತಂದರೆ 2 ಮ್ಯಾಚ್ನ ಗಮನಿಸಿ ಆದಮೇಲೆ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಬಂದು ನೆಕ್ಸ್ಟ್ ಮ್ಯಾಚ್ಗೆ ಅಂದರೆ ಬೆಟರ್ ಆಗಿರುತ್ತೆ ಡೆತ್ ಓವರ್ಸ್ ಅಂತ ಬಂದಾಗ. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ನೆಕ್ಸ್ಟ್ ಮ್ಯಾಚಲ್ಲಿ ಡೆತ್ ಓವರ್ಸ್ ಅಂತ ಬಂದಾಗ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಅನಿಸ್ತು ಇವತ್ತಿನ ಮ್ಯಾಚು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.